ಇದ್ರ ಹಿಂದೆ ಇರ್ತಿರ್ತಕ್ಕಂಥ ಬಿಜೆಪಿ ಸರ್ಕಾರ ಏನಿದೆ, ಆ ಬಿಜೆಪಿ ಸರ್ಕಾರ ಏನು ಕೂಡ ನಮ್ಮ ಬಗ್ಗೆ ಮಾತಾಡಲಿಲ್ಲ. ನಾವು ಇದೇ ಜಾಗದಲ್ಲಿ 2022ರಲ್ಲಿ ಇದೇ ಪ್ಲೇಸ್ನಲ್ಲಿ 2000 ಜನರು ಕರ್ಕೊಂಬಂದು ನಾವು ಕೂಡಿಸಿದ್ವಿ. ಆಲಪ್ಪ ಆಚಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳೇನಿದ್ರು ಹಿಂದಿನ ಸಲ, ಅವರು ನಮಗೆ 11 ಗಂಟೆಯಲ್ಲೇ ಬಂದು ಭರವಸೆ ಕೊಟ್ಟರು, ಇಲ್ಲ ನೀವು ಹೋರಾಟ ಮಾಡಬೇಡ್ರಿ, ನಾನು ಭರವಸೆ ಕೊಡ್ತಿದ್ದೀನಿ, ನಿಮ್ಮ ಬೇಡಿಕೆಗಳು ಈಡೇರಿಸ್ತೀನಿ ಅಂತೇಳಿ. ಆದರೆ ಆ 5 ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ಏನು ಕೂಡ ನಮ್ಮ ದೇವದಾಸಿ ಮಹಿಳೆಯರಿಗಾಗಿ ಮಾಡಲಿಲ್ಲ ಅನ್ನೋಂಥದ್ದು ಭಾಳ ವಿಷಾದನೀಯವಾಗಿರ್ತಕ್ಕಂಥ ಒಂದು ವಿಚಾರ. ಈಗ ಹೊಸ ಸರ್ಕಾರ ಬಂದಿದೆ, ಅದರಲ್ಲಿ 5 ಗ್ಯಾರಂಟಿಯನ್ನು ಅವ್ರು ಘೋಷಣೆ ಮಾಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. 5 ಗ್ಯಾರಂಟಿ ಬಹಳ ಇಂಪಾರ್ಟೆಂಟು, ಬಡವರಿಗೆ ಕೂಲಿಕರಿಗೆ ಭಾಳ ಉಪಯೋಗ ಆಗ್ತಕ್ಕಂಥ 5 ಗ್ಯಾರಂಟಿ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅತ್ಯಂತ ಕಟ್ಟಕಡೆಯಾಗಿರ್ತಕ್ಕಂಥ ದೇವದಾಸಿ ಮಹಿಳೆಯರ ತಾಯಂದರು ಅವ್ರ ಕಡೆಗೆ ಯಾಕೆ ಗಮನ ಕೊಡಲಿಲ್ಲ ಸರ್ಕಾರ ಅನ್ನೋಂಥದ್ದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಸುಮಾರು ದಲಿತರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ 11 ಕೋಟಿ ರೂಪಾಯಿಗಳನ್ನು ಅವರು ಖರ್ಚು ಮಾಡಿದ್ರು. ಈಗ ದೇವದಾಸಿ ತಾಯಂದ್ರಿಗೆ ಪೆನ್ಷನ್ ಎಲ್ಲಿ ಸಿಗ್ತತಿ ಅಂತಂದು ಹೇಳಿದ್ರೆ ಆ ಹಣದಲ್ಲೇ ಪೆನ್ಷನ್ ಸಿಗ್ತತಿ. ದೇವದಾಸಿ ಮಹಿಳೆಯರಿಗೆ ಮಕ್ಕಳಿಗೆ ಮದುವೆ ಪ್ರೋತ್ಸಾಹನ ಯಾವ್ದು ಹಣದಲ್ಲಿ ಸಿಗ್ತೈತೆ ಅಂದರೆ ಅದೇ ಹಣದಲ್ಲಿ ಇವರಿಗೆ ಸಿಗ್ತಕ್ಕಂಥದ್ದು. ಹಂಗಾಗಿ ಈ ಹಣಗಳನ್ನು ಕೊಡಲಾರ್ದಾಗನೇ ಇವತ್ತು ಈ ಗ್ಯಾರಂಟಿ ಉದ್ದೇಶಕ್ಕೆ ಅವರು ಹಣ ಖರ್ಚು ಮಾಡ್ತಿದ್ದಾರೆ. ಅದನ್ನು ನಾನು ಮೊದಲನೇದಾಗಿ ಖಂಡಿಸ್ತೀನಿ. ಆ ಹಣ ವಾಪಸ್ ಕೊಡಬೇಕು ಅಂತಂದೇಳಿ ನಾನು ಒತ್ತಾಯ ಮಾಡ್ತೀನಿ ಈ ಸಂದರ್ಭದಲ್ಲಿ. ಇದು ಒಂದು. ಇನ್ನು ಎರಡನೇದೇನು, ಈಗ ದೇವದಾಸಿ ಈಗ 2 ಸರಿ ಸಮೀಕ್ಷೆ ಆಗಿದೆ. ಆ 2 ಸರಿ ಸಮೀಕ್ಷೆ ಆದರೂ ಕೂಡ ಇನ್ನೂ ಹೊರಗಡೆ ಉಳಿರ್ತಕ್ಕಂಥ ಹೆಣ್ಮಕ್ಳು 15ರಿಂದ 20 ಸಾವಿರ ಜನ ಹೆಣ್ಮಕ್ಳಿದ್ದಾರೆ. ಅವರಿಗೆ ಒಬ್ಬೊಬ್ಬ ತಾಯಿಗೆ 2 ಜನ 3 ಜನ ಮಕ್ಕಳಿದ್ದಾರೆ. ಅವ್ರಿಗೆ ಈಗ ಏನಂತಂದರೆ, ಒಂದು ವಿದ್ಯಾಭ್ಯಾಸಕ್ಕೆ ತಾಯಿ ದೇವದಾಸಿ ಅಂತಂದೇಳಿ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳ್ತಾರೆ, ಒಂದು ಉದ್ಯೋಗಕ್ಕೆ ಸೇರಬೇಕು ಅಂತಂದೇಳಿ ತಾಯಿ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ, ಅಥವಾ ಬೇರೆ ಎದಕ್ಕೂ ಆದರೂ ಕೂಡ ದೇವದಾಸಿ ಅಂತಂದೇಳಿ ನೀವು ಸರ್ಟಿಫಿಕೇಟ್ ಕೊಡ್ರಿ ಅಂತಂದೇಳಿ ಕೇಳ್ತಾ ಇದ್ದಾರೆ. ಈಗ ಹೊರಗೆ ಸರ್ವೆಯಿಂದ ಹೊರಗೆ ಉಳಿರ್ತಕ್ಕಂಥ 15ರಿಂದ 20 ಸಾವಿರ ದೇವದಾಸಿ ಮಹಿಳೆಯರ ಮಕ್ಕಳ ಪ್ರಶ್ನೆ ಇದು. ಸುಮಾರು ಅವರು ಒಂದು 2.5-3 ಲಕ್ಷ ಜನ ಆ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಇವತ್ತು ಏನು ಕೂಡ ಸಿಗಲಾರ್ದಂಗೆ ಇವತ್ತು ಹೊರಗಡೆ ತಂದೆ ಅಂತ ಯಾರೂ ಇಲ್ಲ. ಇವತ್ತು ತಾಯಿನ ಒಬ್ಳೇನ ದುಡಿದು ಆ ಕುಟುಂಬಗಳನ್ನು ಸಾಕಬೇಕು ಮತ್ತು ಬೆಳೆಸಬೇಕು. ಈಗ ತಂದೆ ಬದಲಿಗೆ ಇವತ್ತು ದೇವದಾಸಿ ಸ್ಥಾನದಲ್ಲಿ ಆ ಸರ್ಟಿಫಿಕೇಟ್ ಇವತ್ತು ಅದು ಉಪಯೋಗಕ್ಕೆ ಬರ್ತಿದೆ ಮಕ್ಕಳಿಗೆ. ಆದರೆ ಆ ಸರ್ಟಿಫಿಕೇಟನ್ನು ಇವತ್ತು ಭಾಳ ಇಂಪಾರ್ಟೆಂಟ್ ಇದೆ. ಎಷ್ಟೆಷ್ಟು ಡಿಗ್ರಿ ಓದಿರ್ತಕ್ಕಂಥ MA ಓದಿರ್ತಕ್ಕಂಥ ಮಕ್ಕಳಿದ್ದಾರೆ, ಅವರಿಗೆ ಅಪ್ಪ ಅಂತ ಜೊತೆಗೆ ಅಪ್ಪನ ಜಾಗದಲ್ಲಿ ಈ ತಾಯಿಯ ದೇವದಾಸಿ ಅನ್ನೋಂಥ ಸರ್ಟಿಫಿಕೇಟನ್ನು ತುಂಬಿಕೊಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಅದು ಈಗಲೂ ಕೂಡ ನಾವು ಒತ್ತಾಯ ಮಾಡ್ತಾ ಬಂದಿದ್ದೀವಿ, ಈಗ ಕೊಡ್ರಿ ಅಂತಂದೇಳಿ, ಸಮೀಕ್ಷೆ ಮಾಡಿಕೊಡ್ರಿ, ಅವ್ರನ್ನ ಸೇರ್ಪಡೆ ಮಾಡಿಕೊಡ್ರಿ ಅಂತಂದೇಳಿ ನಾವು ಕೇಳ್ತಾ ಇದ್ದೀವಿ. ಆದರೆ ಸೇರ್ಪಡೆ ಮಾಡ್ಕೊಳ್ತಾ ಇಲ್ಲ ಅನ್ನೋಂಥದ್ದು ಇದು ಆಗಬೇಕು ಅಂತ. ಇನ್ನೊಂದೇನು, ದೇವದಾಸಿ ಮಹಿಳೆಯರ ಹೆಣ್ಣು ಮಕ್ಕಳು ಕೊಟ್ಟಿರ್ತಾರೆ ಮದುವೆ ಮಾಡಿ, ನಮ್ಮಂಗೆ ದೇವದಾಸಿ ಆಗೋದು ಬೇಡ ಅಂತೇಳಿ. ಆ ಮಗಳ ಗಂಡ ಸತ್ತೋಗಿರ್ತಾನೆ, ಇಲ್ಲ ಯಾವುದೇ ಕಾರಣಕ್ಕೆ ಗಂಡನಿಂದ ದೂರಾಗಿ ತಾಯಿ ಮನೆಗೆ ಬಂದಿರ್ತಾಳ, ಅವಳನ್ನು ಸಮೀಕ್ಷೆ ಮಾಡಿ ಪರಿತ್ಯಕ್ತ ಮಹಿಳೆ ಅಂತಂದೇಳಿ ಪರಿಗಣಿಸಿ ಆ ಮಕ್ಕಳಿಗೆ ಕೂಡ ತಾಯಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸಿಗಬೇಕು ಅಂತಂದೇಳಿ ನಾವು ಕೇಳ್ತಾ ಇದ್ವಿ. ಅದಕ್ಕೆ ಕೂಡ ಏನು ಕೂಡ ಜವಾಬ್ದಾರಿ ಇಲ್ಲ ಸರ್ಕಾರಕ್ಕೆ ಅನ್ನೋಂಥದ್ದು. ಮತ್ತು ಇವತ್ತು ಕಾನೂನು ಏನು 84ರಲ್ಲಿ ಏನು ದೇವದಾಸಿ ಪದ್ಧತಿ ನಿಷೇಧ ಕಾನೂನು ಅಂತಂದೇಳಿ ಮಾಡಿದರು. ಅದರಲ್ಲಿ ಎಷ್ಟೊಂದು ಇವತ್ತು ಅದ್ರ ಲೆಕ್ಕಕ್ಕೆ ಇರಲಾರ್ದಂಥ ಒಂದು ಕಾನೂನು. ಅದು ಹೆಂಗಿರ್ತೈತೆ ಅಂತಂದರೆ, ಒಂದು ಮಗು ಒಂದು 14 ವರ್ಷದ 12 ವರ್ಷದ ಮಗುನಿಗೆ ಅಲ್ಲಿ ಮುತ್ತು ಕಟ್ಸ್ಯಾರ ಅಂತಂದೇಳಿದ್ರೆ ಆ ಕುಟುಂಬದರಷ್ಟ ಅಪರಾಧಿಗಳಂತಂದೇಳಿ ಬಿಂಬಿಸುವಂಥ ಕಾನೂನು. ನಾವೇನು ಕೇಳ್ತೀವಿ ಸಂಘಟನೆಯವರು, ಬರೀ ಆ ಕುಟುಂಬ ಆ ಮಗು ಅಪರಾಧಿ ಅಲ್ಲ, ಆ ಊರಲ್ಲಿರ್ತಕ್ಕಂಥ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ಹಣದ ಆಸೆ ಒಡ್ಡುವಂಥವ್ರು, ಅಥವಾ ಇನ್ನು ಪೂಜಾರಿಗಳು, ಪುರೋಹಿತರು ಯಾರಿರ್ತಾರ ಅವರೆಲ್ಲರೂ ಕೂಡ ಈ ಕಾನೂನು ಒಳಗಡೆ ಅಪರಾಧಿಗಳು ಆಗಬೇಕು, ಸೇರ್ಪಡೆ ಆಗಬೇಕು. ಇದು ಒಂದನೇದು. ಎರಡನೇದೇನು, ತಂದೆ ಯಾರಿರ್ತಾನ, ಈಗ ಮಕ್ಕಳಿಗೆ ಸಮಾಜದಲ್ಲಿ ಸುಮಾರು 1 ಲಕ್ಷ ಜನ ದೇವದಾಸಿ ಮಹಿಳೆಯರು ಅದಾರ ಅಂತಂದೇಳಿದ್ರೆ ಊರಲ್ಲಿ ಹಳ್ಳಿ ಒಳಗಡೆ ಅವನು ಅಪ್ಪ ಆ ಮಕ್ಕಳ ತಂದೆ ಮುಂದೆ ಹೋಗ್ತಿರ್ತಾನೆ. ಆ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳ್ಕೊಳಲ್ಲ, ಆ ಮಕ್ಕಳು ಕೂಡ ನನ್ನ ತಂದೆ ಅಂತ ಹೇಳ್ಕೊಳಲ್ಲ. ನಾವು ಮುಖ್ಯವಾಗಿ ಏನು ಕೇಳ್ತೀವಿ ಅಂತಂದೇಳಿದ್ರೆ, ಅಂಥ ತಂದೆಯರಿಂದ ಆ ಮಕ್ಕಳಿಗೆ ಆಸ್ತಿಯಲ್ಲಿ ಭಾಗ ಬರಬೇಕು ಅಂತ ನಾವು ಕೇಳ್ತೀವಿ. ಆಗ ಅದು ಯಾವುದು ಕೂಡ ಆ ಕಾನೂನೊಳಗಡೆ ಇಲ್ಲ.
ಹಂಗಾಗಿ ಇವನ್ನೆಲ್ಲವೂ ಕೂಡ ಒಳಗೊಂಡಂತೆ ಒಂದು ಬಿಗಿಯಾದಂಥ ಒಂದು ಕಾನೂನನ್ನು ಸರ್ಕಾರ ತರಬೇಕಾಗ್ತತಿ. ಆ ನಿಟ್ಟಿನಲ್ಲಿ ಈ ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಲಿಕ್ಕೆ ದಾರಿ ಐತೆ ಅನ್ನೋಂಥದ್ದನ್ನು ನಾವು ಒತ್ತಿ ಹೇಳ್ತಾ ಇದೀವಿ. ಅದು ಈಗಲೂ ಕೂಡ ಆಗ್ತಾ ಇಲ್ಲ ಅನ್ನೋಂಥದ್ದು. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.